القيوم يصلون على النبي يا أيها الذين آمنوا صلاة والسلام عليك يا رسول الله. ನಾಡಿನೆಲ್ಲೆಡೆ ಇಂದು ಶ್ರದ್ಧಾ ಭಕ್ತಿಯ ತ್ಯಾಗ ಬಲಿದಾನಗಳ ಆಚರಣೆಯಾದ ಬಕ್ರೀದ್ ನಡೆಯುತ್ತಿದೆ. ನೆಲಮಂಗಲ ತಾಲೂಕಿನ ಲಕ್ಕೂರು ಗ್ರಾಮದಲ್ಲೂ ಸುಮಾರು 3500ಕ್ಕೂ ಅಧಿಕ ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಭಾವೈಕ್ಯತೆ ಸಾರಿದ್ದಾರೆ ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ನ ಸಲಹಾ ಸಮಿತಿ ಸದಸ್ಯ ಕಲೀಮುಲ್ಲಾ ಹೇಳಿದರು. ನೆಲಮಂಗಲ ತಾಲೂಕಿನ ಲಕ್ಕೂರಿನ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಆಚರಣೆಯ ಭಾಗವಾಗಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಹಲವಾರು ಮುಖಂಡರು ಪಾಲ್ಗೊಂಡರು. ಹೌದು, ಸಾವಿರಾರು ವರ್ಷಗಳ ಹಜರತ್ ವರ್ಷಗಳ ಇತಿಹಾಸವಿರುವ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗ ಬಲಿದಾನದ ಸಾರವೇ ಬಕ್ರೀದ್ ಆಗಿದ್ದು, ಸಾಮೂಹಿಕ ಗೀತೆ ಹಾಡಿ ಪರಸ್ಪರ ಶುಭಾಶಯ ಕೋರಿದ್ದೇವೆ. ಪ್ರವಾದಿ ಇಬ್ರಾಹಿಂ ಸ್ಮರಣೆ ಮತ್ತು ಕಳೆದ ವರ್ಷ ದಾಬಸ್ಪೇಟೆ ಮತ್ತು ಲಕ್ಕೂರು ಭಾಗಕ್ಕೆ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಸಚಿವರಾದ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿ ಲಕ್ಕೂರಿನ ಮದರಸಾ ಹಾಗೂ ಗೋವಿಂದಪುರ ಕೂತ್ಕಟ್ಟ ಗ್ರಾಮದ ಅಭಿವೃದ್ಧಿಗೆ ಮುಂದಾಗುತ್ತೇವೆ ಎಂದು ತಿಳಿಸಿರುವುದು ಅತ್ಯಂತ ಹೆಚ್ಚು ಸ್ವಾಗತಾರ್ಹ ವಿಚಾರ ಎಂದು ಕಲೀಮುಲ್ಲಾ ಹೇಳಿದ್ದು ಹೀಗೆ. ಇದು ಮೊಟ್ಟ ಮೊದಲನೇದಾಗಿ ಎಲ್ಲ ನಾಗರಿಕ ಬಂಧುಗಳಿಗೆ ಬಕ್ರೀದ್ ಈದ್ ಉಲ್ ಅಜಾ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಈ ಹಬ್ಬದ ಪ್ರಯುಕ್ತ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಒಳ್ಳೆ ಬೆಳೆಯಾಗಿ ಎಲ್ಲರಿಗೂ ಸಮೃದ್ಧಿಯಾಗಿ ಬದುಕಬೇಕು ಎಂದು ಭಗವಂತ ದಾರಿ ಮಾರ್ಗ ತೋರಿಸಲಿ ಅಂತ ಹೇಳ್ಬಿಟ್ಟು ಈ ದೇವರಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೀವಿ. ಈ ಹಬ್ಬ ಹಿರಿಯರಾದಂಥ ಇಬ್ರಾಹಿಂ ಅಲೈಹಿಸ್ಸಲಾಂ ನಮ್ಮ ಪ್ರಾಫಿಟ್ ಅವರಿದು, ನಮ್ಮ ಪ್ರಾಫಿಟ್ಗಿಂತ ಅಳುಬ್ರವರು ಸುಮಾರು ವರ್ಷಗಳ ಹಿಂದೆಯಿಂದಲೂ ಈ ಹಬ್ಬ ನಡ್ಕೊಂಡು ಬರ್ತಾ ಇದೆ. ಇದು ಬಲಿದಾನವನ್ನು ಸಂಕೇತವನ್ನು ಈ ಹಬ್ಬವನ್ನು ತೋರಿಸ್ಕೊಡುತ್ತೆ ಸರ್. ತ್ಯಾಗ ಮತ್ತು ಬಲಿದಾನಗಳ ಸಂಕೇತನ ಈ ಹಬ್ಬ ಅಂತ. ಹೌದು ಸತ್ಯ ಸರ್. ಏನು ಮಾಡ್ತೀರಾ ವಿಶೇಷತೆ ಈ ಹಬ್ಬದಲ್ಲಿ? ಈ ಹಬ್ಬದಲ್ಲಿ ನಾವು ಕುರಿಯನ್ನು ದಾನ ಕೊಟ್ಟು ಅದರ ಏನಿದೆ ಇದಿರುತ್ತೆ ಅದನ್ನೆಲ್ಲರೂ ಹಂಚುವಂಥ ವ್ಯವಸ್ಥೆ ಮಾಡ್ತೀವಿ. ಇವತ್ತು ಇಲ್ಲಿ ಏನು ಯಾವ ರೀತಿ ಪ್ರಾರ್ಥನೆ ನಡೀತೋ ಈ ಪ್ರಾರ್ಥನೆಗೆ ಈ ಇದರಲ್ಲಿ ಈದ್ಗಾ ಅಂತ ಹೇಳ್ತೀವಿ ಇದಕ್ಕೆ. ಇದು ಬೈಲಲ್ಲೇ ಮಾಡುವಂಥ ಈ ಹಬ್ಬ. ಇದು ಎಲ್ಲ ಕಡೆ ಅನುಕೂಲ ಇಲ್ಲದೆ ಇರೋದ್ರಿಂದ ಎಲ್ಲರೂ ಆಚೆ ಮಸೀದಿಲಿ ಅಲ್ಲಿ ಇಲ್ಲಿ ಎಲ್ಲ ಪ್ರಾರ್ಥನೆ ಮಾಡ್ತಾರೆ. ನಮಗೆ ಈಗ ಹಳ್ಳಿಗಾಡುಗಳು ಆಗಿರೋದ್ರಿಂದ ಎಲ್ಲ ಕಡೆ ಒಂದು ವಿಶಾಲವಾದಂಥ ಮೈದಾನ ಇರುತ್ತೆ. ಈ ಮೈದಾನದಲ್ಲಿ ಹಬ್ಬವನ್ನು ಆಚರಣೆ ಮೊದಲಿಂದಲೂ ಮಾಡ್ಕೊಂಡು ಬಂದಿರ್ತೀವಿ ಸರ್. ಮೊನ್ನೆ ಕೂಡ ರಾಜಕೀಯ ಹೊಡಿದ್ರು, ಇಲ್ಲೇನೋ ಒಂದು ಪ್ರತ್ಯೇಕವಾದಂಥ ಇದನ್ನು ವಸತಿ ಸಮುಚ್ಚಯ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಅದ್ರ ಬಗ್ಗೆ ಈಗ ರಾಜಕೀಯ ವಿಚಾರ ನಾವು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಈಗ ನಾವು ಒಂದು ಹಬ್ಬದ ಪ್ರಯುಕ್ತವಾಗಿ ನಾವೆಲ್ಲ ಒಂದು ಒಳ್ಳೆಯ ವಾತಾವರಣದಲ್ಲಿದ್ದೀವಿ. ಈ ಹಬ್ಬದ ಪ್ರಯುಕ್ತ ದೇವರು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ, ಸಮಾಜಕ್ಕೂ ಒಳ್ಳೆಯದಾಗಲಿ, ರಾಷ್ಟ್ರಕ್ಕೂ ಒಳ್ಳೆಯದಾಗಲಿ, ರಾಜ್ಯಕ್ಕೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀವಿ. ಇನ್ನು ಬಕ್ರೀದ್ ಶುಭ ಸಂದೇಶ ನೀಡಿ ಈ ಬಕ್ರೀದ್ ಹಬ್ಬವು ತ್ಯಾಗ ಬಲಿದಾನ ದಾನಕ್ಕೆ ಬಹಳ ಮಹತ್ವದ ಸಂದೇಶವಾಗಿದೆ. ಈ ಸಂದರ್ಭದಲ್ಲಿ ಲಕ್ಕೂರಿನ ಜಾಮಿಯಾ ಮಸೀದಿ ಉಪಾಧ್ಯಕ್ಷರಾದ ಸೈಯದ್ ಸುಬಾನ್ ಅಶ್ವಕ್ ಅಹಮದ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸೈಯದ್ ಮುಜೀಬುಲ್ಲಾ, ಅಲ್ಲಾ ಬಕ್ಷ್, ಸೈಯದ್ ಮುಫ್ತಿಯಾರ್, ಜುನೈದ್ ಅಹಮದ್, ಜಮೀಲ್ ಅಹಮದ್, ಮನ್ಸೂರ್ ಅಹಮದ್, ಹಮ್ಮದ್ ಖಾನ್, ಮಹಮ್ಮದ್ ಗೌಸ್, ಅಶ್ವಕ್, ಇಸ್ಮಾಯಿಲ್ ಶರೀಫ್, ಅಬ್ಜರ್ ನವಾಬ್, ಶಫಿ, ಪ್ಯಾರಾಜಾನ್, ಅಲ್ಲಾ ಬಕ್ಷ್ ಸೇರಿದಂತೆ ಹಲವಾರು ಮುಸ್ಲಿಂ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ಪ್ರಾರ್ಥನೆ ನಡೆಸಿದರು. ಈ ಪ್ರಾರ್ಥನೆಯ ದೃಶ್ಯಾವಳಿಗಳು ಹೀಗಿದೆ. ಕದಂಬ ಖಡ್ಗ ನ್ಯೂಸ್ಗಾಗಿ ತಗ್ಗಿಕುಪ್ಪೆ ಶ್ರೀಧರ್, ದಾಬಸ್ಪೇಟೆ.
जिंदगी भर एक मैं मोहब्बत हमने चलो रे